ಸರ್, ಈಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಕಾಂಗ್ರೆಸ್ನ ಒಳಗಡೆ ಅಜಿತ್ ಪವಾರ್ ಕೂಡ ಇದ್ದಾರೆ, ಸಿಂಧೆ ಕೂಡ ಇದ್ದಾರೆ. ಅವ್ರು ಯಾರು ಯಾವಾಗ ಹೊರಗೆ ಬರ್ತಾರೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇಂಡೈರೆಕ್ಟ್ ಆಗಿ ಸರ್ಕಾರ ಒಡೆದೋಗುತ್ತೆ ಅಥವಾ ಕುಸಿತ ಆಗುತ್ತೆ. ಅಂದ್ರೆ ಅಜಿತ್ ಪವಾರ್ ಮತ್ತೆ ಶಿಂದೆ ಅಂತ ನಾಯಕರು ಕಾಂಗ್ರೆಸ್ ನಲ್ಲಿ ಉಟ್ಕೊಳ್ತಾರೆ. ಯಾವಾಗ ಬೇಕಿದ್ರು ಅವರು ಬಿಜೆಪಿ ಹೋಗಿ ಜಾಯ್ನ್ ಆಗ್ಬಹುದು ಅನ್ನೋದು. ಭ್ರಮೆನಲ್ಲಿರೋರ್ಗೆ ನಾವೇನು ಮಾಡಕ್ಕಾಗಲ್ಲ. ಭ್ರಮೆನಲ್ಲಿರೋರು ಭ್ರಮಲೋಕದಲ್ಲಿ ತೇಲ್ತಾ ಇರ್ತಾರೆ. ಅಸ್ತಿತ್ವನ್ನ ಕಳೆದವರು ಬೇರೆಯವ್ರ ಆಶ್ರಯನ ಪಡೆಯೋದು ಸಾಮಾನ್ಯ. ಆ ಪ್ರೋಸೆಸ್ ಅಲ್ಲಿ ಇದ್ದಾರೆ. ಸರ್, ಈಗ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಅವರಿಗೆ ಒತ್ತಡ ಬರ್ತಿದೆ ಅಂತೆ, ಲೋಕಸಭೆಯಲ್ಲಿ ಅವರು ಸ್ಪರ್ಧೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಮಂಡ್ಯ ಹೀಗೆ ಎಲ್ಲಾ ಕಡೆಯಿಂದ ಒತ್ತಡ ಬರ್ತಿದೆ, ಸ್ಪರ್ಧೆ ಮಾಡ್ಬೇಕು ಅನ್ನೋದು. ಆದ್ರೆ ಅವ್ರು ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಹೇಳ್ತಿದೆ. ಒಂದ್ ವೇಳೆ ಅವರು ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿದ್ದೆ ಆಗ್ಲಿ, ನೀವು ಸ್ವಾಗತ ಮಾಡ್ತೀರಾ? ನಾನು ಅವ್ರು ಎಲ್ಲಿ ನಿಂತರೂ ಸ್ವಾಗತ ಮಾಡ್ತೀನಿ. ಅವ್ರ ಪತ್ನಿ ಮೇಲೆ ನಿಂತಿದ್ದೆ. ನಾನು ಲೋಕಸಭೆಗೆ ಬರೋಕೆ ಅವರೇ ಕಾರಣ, ಕುಮಾರಸ್ವಾಮಿ ಅವರು. ನಾನು ರಾಜಕಾರಣಕ್ಕೆ ಬರೋದಕ್ಕೂ ಅವರೇ ನನಗೆ ದಾರಿ ತೋರಿಸಿದ್ದು. ಸೊ ಹಾಗಾಗಿ ಎಲ್ಲವನ್ನು ಕೂಡ ಸ್ವಾಗತ ಮಾಡ್ತೀನಿ. ಸರ್, ಈಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಕಾಂಗ್ರೆಸ್ನ ಒಳಗಡೆ ಅಜಿತ್ ಪವಾರ್ ಕೂಡ ಇದ್ದಾರೆ, ಸಿಂಧೆ ಕೂಡ ಇದ್ದಾರೆ. ಅವ್ರು ಯಾರು ಯಾವಾಗ ಹೊರಗೆ ಬರ್ತಾರೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇಂಡೈರೆಕ್ಟ್ ಆಗಿ ಸರ್ಕಾರ ಒಡೆದೋಗುತ್ತೆ ಅಥವಾ ಕುಸಿತ ಆಗುತ್ತೆ. ಅಂದ್ರೆ ಅಜಿತ್ ಪವಾರ್ ಮತ್ತೆ ಶಿಂದೆ ಅಂತ ನಾಯಕರು ಕಾಂಗ್ರೆಸ್ ನಲ್ಲಿ ಉಟ್ಕೊಳ್ತಾರೆ. ಯಾವಾಗ ಬೇಕಿದ್ರು ಅವರು ಬಿಜೆಪಿ ಹೋಗಿ ಜಾಯ್ನ್ ಆಗ್ಬಹುದು ಅನ್ನೋದು. ಭ್ರಮೆನಲ್ಲಿರೋರ್ಗೆ ನಾವೇನು ಮಾಡಕ್ಕಾಗಲ್ಲ. ಭ್ರಮೆನಲ್ಲಿರೋರು ಭ್ರಮಲೋಕದಲ್ಲಿ ತೇಲ್ತಾ ಇರ್ತಾರೆ. ಅಸ್ತಿತ್ವನ್ನ ಕಳೆದವರು ಬೇರೆಯವ್ರ ಆಶ್ರಯನ ಪಡೆಯೋದು ಸಾಮಾನ್ಯ. ಆ ಪ್ರೋಸೆಸ್ ಅಲ್ಲಿ ಇದ್ದಾರೆ. ಸರ್, ಈಗ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಅವರಿಗೆ ಒತ್ತಡ ಬರ್ತಿದೆ ಅಂತೆ, ಲೋಕಸಭೆಯಲ್ಲಿ ಅವರು ಸ್ಪರ್ಧೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಮಂಡ್ಯ ಹೀಗೆ ಎಲ್ಲಾ ಕಡೆಯಿಂದ ಒತ್ತಡ ಬರ್ತಿದೆ, ಸ್ಪರ್ಧೆ ಮಾಡ್ಬೇಕು ಅನ್ನೋದು. ಆದ್ರೆ ಅವ್ರು ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಹೇಳ್ತಿದೆ. ಒಂದ್ ವೇಳೆ ಅವರು ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿದ್ದೆ ಆಗ್ಲಿ, ನೀವು ಸ್ವಾಗತ ಮಾಡ್ತೀರಾ? ನಾನು ಅವ್ರು ಎಲ್ಲಿ ನಿಂತರೂ ಸ್ವಾಗತ ಮಾಡ್ತೀನಿ. ಅವ್ರ ಪತ್ನಿ ಮೇಲೆ ನಿಂತಿದ್ದೆ. ನಾನು ಲೋಕಸಭೆಗೆ ಬರೋಕೆ ಅವರೇ ಕಾರಣ, ಕುಮಾರಸ್ವಾಮಿ ಅವರು. ನಾನು ರಾಜಕಾರಣಕ್ಕೆ ಬರೋದಕ್ಕೂ ಅವರೇ ನನಗೆ ದಾರಿ ತೋರಿಸಿದ್ದು. ಸೊ ಹಾಗಾಗಿ ಎಲ್ಲವನ್ನು ಕೂಡ ಸ್ವಾಗತ ಮಾಡ್ತೀನಿ. ಸರ್, ಈಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಕಾಂಗ್ರೆಸ್ನ ಒಳಗಡೆ ಅಜಿತ್ ಪವಾರ್ ಕೂಡ ಇದ್ದಾರೆ, ಸಿಂಧೆ ಕೂಡ ಇದ್ದಾರೆ. ಅವ್ರು ಯಾರು ಯಾವಾಗ ಹೊರಗೆ ಬರ್ತಾರೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇಂಡೈರೆಕ್ಟ್ ಆಗಿ ಸರ್ಕಾರ ಒಡೆದೋಗುತ್ತೆ ಅಥವಾ ಕುಸಿತ ಆಗುತ್ತೆ. ಅಂದ್ರೆ ಅಜಿತ್ ಪವಾರ್ ಮತ್ತೆ ಶಿಂದೆ ಅಂತ ನಾಯಕರು ಕಾಂಗ್ರೆಸ್ ನಲ್ಲಿ ಉಟ್ಕೊಳ್ತಾರೆ. ಯಾವಾಗ ಬೇಕಿದ್ರು ಅವರು ಬಿಜೆಪಿ ಹೋಗಿ ಜಾಯ್ನ್ ಆಗ್ಬಹುದು ಅನ್ನೋದು. ಭ್ರಮೆನಲ್ಲಿರೋರ್ಗೆ ನಾವೇನು ಮಾಡಕ್ಕಾಗಲ್ಲ. ಭ್ರಮೆನಲ್ಲಿರೋರು ಭ್ರಮಲೋಕದಲ್ಲಿ ತೇಲ್ತಾ ಇರ್ತಾರೆ. ಅಸ್ತಿತ್ವನ್ನ ಕಳೆದವರು ಬೇರೆಯವ್ರ ಆಶ್ರಯನ ಪಡೆಯೋದು ಸಾಮಾನ್ಯ. ಆ ಪ್ರೋಸೆಸ್ ಅಲ್ಲಿ ಇದ್ದಾರೆ. ಸರ್, ಈಗ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಅವರಿಗೆ ಒತ್ತಡ ಬರ್ತಿದೆ ಅಂತೆ, ಲೋಕಸಭೆಯಲ್ಲಿ ಅವರು ಸ್ಪರ್ಧೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಮಂಡ್ಯ ಹೀಗೆ ಎಲ್ಲಾ ಕಡೆಯಿಂದ ಒತ್ತಡ ಬರ್ತಿದೆ, ಸ್ಪರ್ಧೆ ಮಾಡ್ಬೇಕು ಅನ್ನೋದು. ಆದ್ರೆ ಅವ್ರು ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಹೇಳ್ತಿದೆ. ಒಂದ್ ವೇಳೆ ಅವರು ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿದ್ದೆ ಆಗ್ಲಿ, ನೀವು ಸ್ವಾಗತ ಮಾಡ್ತೀರಾ? ನಾನು ಅವ್ರು ಎಲ್ಲಿ ನಿಂತರೂ ಸ್ವಾಗತ ಮಾಡ್ತೀನಿ. ಅವ್ರ ಪತ್ನಿ ಮೇಲೆ ನಿಂತಿದ್ದೆ. ನಾನು ಲೋಕಸಭೆಗೆ ಬರೋಕೆ ಅವರೇ ಕಾರಣ, ಕುಮಾರಸ್ವಾಮಿ ಅವರು. ನಾನು ರಾಜಕಾರಣಕ್ಕೆ ಬರೋದಕ್ಕೂ ಅವರೇ ನನಗೆ ದಾರಿ ತೋರಿಸಿದ್ದು. ಸೊ ಹಾಗಾಗಿ ಎಲ್ಲವನ್ನು ಕೂಡ ಸ್ವಾಗತ ಮಾಡ್ತೀನಿ. ಸರ್, ಈಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಕಾಂಗ್ರೆಸ್ನ ಒಳಗಡೆ ಅಜಿತ್ ಪವಾರ್ ಕೂಡ ಇದ್ದಾರೆ, ಸಿಂಧೆ ಕೂಡ ಇದ್ದಾರೆ. ಅವ್ರು ಯಾರು ಯಾವಾಗ ಹೊರಗೆ ಬರ್ತಾರೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇಂಡೈರೆಕ್ಟ್ ಆಗಿ ಸರ್ಕಾರ ಒಡೆದೋಗುತ್ತೆ ಅಥವಾ ಕುಸಿತ ಆಗುತ್ತೆ. ಅಂದ್ರೆ ಅಜಿತ್ ಪವಾರ್ ಮತ್ತೆ ಶಿಂದೆ ಅಂತ ನಾಯಕರು ಕಾಂಗ್ರೆಸ್ ನಲ್ಲಿ ಉಟ್ಕೊಳ್ತಾರೆ. ಯಾವಾಗ ಬೇಕಿದ್ರು ಅವರು ಬಿಜೆಪಿ ಹೋಗಿ ಜಾಯ್ನ್ ಆಗ್ಬಹುದು ಅನ್ನೋದು. ಭ್ರಮೆನಲ್ಲಿರೋರ್ಗೆ ನಾವೇನು ಮಾಡಕ್ಕಾಗಲ್ಲ. ಭ್ರಮೆನಲ್ಲಿರೋರು ಭ್ರಮಲೋಕದಲ್ಲಿ ತೇಲ್ತಾ ಇರ್ತಾರೆ. ಅಸ್ತಿತ್ವನ್ನ ಕಳೆದವರು ಬೇರೆಯವ್ರ ಆಶ್ರಯನ ಪಡೆಯೋದು ಸಾಮಾನ್ಯ. ಆ ಪ್ರೋಸೆಸ್ ಅಲ್ಲಿ ಇದ್ದಾರೆ. ಸರ್, ಈಗ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಅವರಿಗೆ ಒತ್ತಡ ಬರ್ತಿದೆ ಅಂತೆ, ಲೋಕಸಭೆಯಲ್ಲಿ ಅವರು ಸ್ಪರ್ಧೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ.
ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಮಂಡ್ಯ ಹೀಗೆ ಎಲ್ಲಾ ಕಡೆಯಿಂದ ಒತ್ತಡ ಬರ್ತಿದೆ ಸ್ಪರ್ಧೆ ಮಾಡ್ಬೇಕು ಅನ್ನೋದು. ಆದ್ರೆ ಅವ್ರು ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಹೇಳ್ತಿದೆ. ಒಂದ್ ವೇಳೆ ಅವರು ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿದ್ದೆ ಆಗ್ಲಿ ನೀವು ಸ್ವಾಗತ ಮಾಡ್ತೀರಾ? ನಾನು ಅವ್ರು ಎಲ್ಲಿ ನಿಂತರೂ ಸ್ವಾಗತ ಮಾಡ್ತೀನಿ. ಅವ್ರ ಪತ್ನಿ ಮೇಲೆ ನಿಂತಿದ್ದೆ. ನಾನು ಲೋಕಸಭೆಗೆ ಬರೋಕೆ ಅವರೇ ಕಾರಣ, ಕುಮಾರಸ್ವಾಮಿ ಅವರು. ನಾನು ರಾಜಕಾರಣಕ್ಕೆ ಬರೋದಕ್ಕೂ ಅವರೇ ನನಗೆ ದಾರಿ ತೋರಿಸಿದ್ದು. ಸೊ ಹಾಗಾಗಿ ಎಲ್ಲವನ್ನು ಕೂಡ ಸ್ವಾಗತ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.